ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸ್ಯಾಂಡಲ್ವುಡ್ ಕ್ವೀನ್ಗಾಗಿ ಶುರು ಕ್ವೀನ್ ಪ್ರೀಮಿಯರ್ ಲೀಗ್ QPL ಕ್ರಿಕೆಟ್ ಪಂದ್ಯಾವಳಿ ಹಿಂದಿದೆ ಒಂದೊಳ್ಳೆ ಉದ್ದೇಶ. ಬ್ಯಾಟು ಬಾಲು ಹಿಡಿದು ಕ್ರಿಕೆಟ್ ಆಡಲು ರೆಡಿಯಾದ ಕ್ವೀನ್ಸ್, ಕಿರುತೆರೆ ಹಾಗೂ ಹಿರುತೆರೆ ಹೆಣ್ಣು ಮಕ್ಕಳಿಗಾಗಿ ಶುರು QPL. ಕನ್ನಡ ಚಿತ್ರರಂಗದಲ್ಲಿ ಸೆಲೆಬ್ರಿಟಿಗಳಿಗಾಗಿ ಹಲವಾರು ಕ್ರಿಕೆಟ್ ಪಂದ್ಯಾವಳಿಗಳಿವೆ. CCL, KCC, TPL ಸೇರಿದಂತೆ 10ಕ್ಕೂ ಹೆಚ್ಚು ಕ್ರಿಕೆಟ್ ಟೂರ್ನಿಮೆಂಟ್ಗಳಿವೆ. ಆದರೆ ಕಿರುತೆರೆ ಹಾಗೂ ಹಿರಿತೆರೆ ಮಹಿಳೆಯರಿಗಾಗಿ ಯಾವುದೇ ಕ್ರಿಕೆಟ್ ಪಂದ್ಯಾವಳಿಗಳಿಲ್ಲ. ಹೀಗಾಗಿ ಕ್ರಿಯೇಟಿವ್ ಫ್ರೆಂಡ್ಸ್ ಕಂಪನಿ ಕ್ವೀನ್ ಪ್ರೀಮಿಯರ್ ಲೀಗ್ ಎಂಬ ಹೊಸ ಪರಿಕಲ್ಪನೆಯನ್ನ ಪರಿಚಯಿಸಿದೆ. ಈ ಪಂದ್ಯಾವಳಿಯಲ್ಲಿ ಕನ್ನಡ ಸಿನಿಮಾ, ಸೀರಿಯಲ್ ಆಂಕರ್ಸ್, ಮಾಡೆಲ್ಗಳು ಭಾಗವಹಿಸಲು ವೇದಿಕೆಯನ್ನ ಕಲ್ಪಿಸಲಾಗಿದೆ. ಅದರ ಭಾಗವಾಗಿ QPLನ ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ MN ಸುರೇಶ್, ಉದ್ಯಮಿ ಪೂರ್ವಾಂಕರ್, ಸಿಇಒ ಮಲ್ಲಣ್ಣ, ಅಂತಾರಾಷ್ಟ್ರೀಯ ಕ್ರೀಡಾಪಟು ವೃಂದಾನ್ ದಿನೇಶ್, ಮಹಿಳಾ ಕ್ರಿಕೆಟರ್ಗಳಾದ ಪುಷ್ಪಕುಮಾರಿ, ಪ್ರತ್ಯುಷಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಂದೆ ಬನ್ನಿ, ಹೆಣ್ಮಕ್ಳೆಲ್ಲ ಮುಂದೆ ಬರ್ಬೇಕಪ್ಪ. ಶುಭಂ ಸುದ್ದಿ ಎಂದು ದೀಪವನ್ನ ಬೆಳೆಸಿದರ ಮುಖಾಂತರ ಸುಂದರ ಕಾರ್ಯಕ್ರಮದ ಶುಭಾರಂಭವನ್ನ ಮಾಡ್ತಾ ಇದ್ದೀವಿ. To come on, all of us together. 1, 2, 3. QPL 2024. The beauty is all here on the stage. Queen's Premier League na beautiful logo is here. I hope you all liked it. Ellargu ishta aita? ಸೊ ಆ ಶುರು ಅಂಬೆಗಾಲು ಇವತ್ತು QPL ಇಡ್ತಾ ಇದೆ. ಸೊ ಜೂನ್ ತಿಂಗಳಲ್ಲಿ ಈ ಟೂರ್ನಮೆಂಟ್ ಅನ್ನ ಮಾಡುವಂತ ಎಲ್ಲ ಆಯೋಜನೆಯನ್ನ ಹಾಕೊಂಡಿದ್ದಾರೆ ಹುಡುಗರು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರಾಗಿರ್ಬೋದು ಅಥವಾ ಆಂಕರರ್ಸ್ ಆಗಿರ್ಬೋದು ಅಥವಾ ಟಿವಿ ಆಂಕರರ್ಸ್, ನ್ಯೂಸ್ ಆಂಕರರ್ಸ್, ಹಾಗೆ ಇನ್ನೂ ಹಲವಾರು ಕ್ಷೇತ್ರ ಮಾಡೆಲ್ಸ್ ಆಗಿರ್ಬೋದು, ಎಲ್ಲಾರ್ಗು ಅವಕಾಶ ಕೊಡಬೇಕು. ಅವ್ರು ಆಡ್ತಾರೋ ಆಡಲ್ವೋ, ಅವ್ರ ಅಭ್ಯಾಸ ಮಾಡುವಂತ ಇಂಟ್ರೆಸ್ಟ್ ಇದ್ರೆ ಸಾಕು. ಯಾಕೆಂದ್ರೆ ಕಾಲೇಜು ಮಕ್ಕಳಲ್ಲಿ ರಂಗಾಸಕ್ತಿಯನ್ನ ಬೆಳೆಸಬೇಕು. ಅಂದ್ರೆ ಯಾವತ್ತು ಪಿಲ್ಲರ್ ಗಟ್ಟಿ ಇದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರಕ್ ಸಾಧ್ಯ. ಸೊ ಅಭ್ಯಾಸ ಅನ್ನೋದು, ಆಕ್ಟಿಂಗ್ ಕೋರ್ಸ್ ಅನ್ನೋದು ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ನಾವು ಕಾಲೇಜ್ ಮಟ್ಟದಿಂದ, ಶಾಲೆ ಮಟ್ಟದಿಂದಾನೇ ಶುರು ಮಾಡಿದ್ರೆ ನಮ್ಗೆ ಅದ್ಭುತ ಕಲಾವಿದರು ಸಿಗ್ತಾರೆ. ನಾವು ಬೇರೆ ಭಾಷೆಯಿಂದ ಕಲಾವಿದರನ್ನ ಕರ್ಕೊಂಡ್ಬಂದು ಇಲ್ಲಿ ಆಕ್ಟ್ ಮಾಡಿಸುವಂತ ಅನಿವಾರ್ಯತೆಗಳಿರಲ್ಲ. ಆಕ್ಚುಲಿ ಈ ಒಂದು ಏನ್ QPL ಅನ್ನೋ ಟೂರ್ನಮೆಂಟ್ ಮಾಡ್ತಿದೀವಿ, ಅದೊಂದು ಒಳ್ಳೆ ಕಾಸ್ ಮಾಡ್ತಿರೋದು. ಯಾವ್ದೇ ತರ ಬರೋ ಅಮೌಂಟ್ ನ ವೇಸ್ಟ್ ಮಾಡೋದಾಗ್ಲಿ ಆ ತರದೊಂದು ಕಾನ್ಸೆಪ್ಟ್ ಇಲ್ಲ. ಒಂದೊಳ್ಳೆ ಪ್ರಮೋದ್ ಸರ್ ನಿಮ್ಗೆ ಆಲ್ರೆಡಿ ಹೇಳಿದ್ರು ಏನ್ ಕಾಸ್ ಮಾಡ್ತಿದೀವಿ, ಯಾವ ತರ ಮಾಡ್ತಿದೀವಿ ಅಂತ. ಬಟ್ ಆಕ್ಚುಲಿ ಒಂದು ಸ್ಪೋರ್ಟ್ಸ್ ವಿಚಾರ ಅಂತ ಬಂದಾಗ ಹೆಣ್ಮಕ್ಳನ್ನ ಹುಡುಗರು ಸ್ಲೈಟ್ ಆಗಿ ಡಾಮಿನೇಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಅಂತ ಬಂದಾಗ ತುಳಿತಾರೆ. ಸೊ ಆಕ್ಚುಲಿ ಇಂಡಸ್ಟ್ರಿ ಹೌದು, ಆಕ್ಚುಲಿ ಕ್ರಿಕೆಟ್ ಅನ್ನ ನಿಮ್ಗೆ ಬ್ಯಾಟ್ ಹಿಡ್ಕೊಳಕ್ಕೆ ಬರಲ್ಲ, ಸುಮ್ನೆ ಹೋಗಿ ಕೂತ್ಕೊಳ್ರಮ್ಮ ಅಂತ ತುಂಬಾ ಸಲ ಅಂದಿದ್ದಾರೆ. ಇಂಡಸ್ಟ್ರಿಲಿ ತುಂಬಾ ಜನ ಟೂರ್ನಮೆಂಟ್ ಮಾಡಿದ್ದಾರೆ, ಕ್ರಿಕೆಟ್ ಟೂರ್ನಮೆಂಟ್. ಬಟ್ ಹೆಣ್ಮಕ್ಳಿಗೆ ಅಂತ ಯಾರು ಮಾಡಿಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಒಂದು ಆರ್ಗನೈಸ್ ಆಗ್ತಿದ್ದಾರೆ. ನಿಮ್ಮ ಸಪೋರ್ಟ್ ಮತ್ತೆ ಪ್ರೀತಿ ಖಂಡಿತವಾಗ್ಲೂ ಬೇಕು. ಇದೊಂದು ಅವಕಾಶ ಸಿಗ್ತಾ ಇದೆ, ವೇದಿಕೆ ಸಿಗ್ತಾ ಇದೆ ನಮಗೆ ಆಡ್ಲಿಕ್ಕೆ ಅಂದ್ರೆ ಸಂತೋಷ. ಆರ್ಗನೈಸರ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಆಡ್ತೀವಿ ಅವಕಾಶ ಕೊಟ್ಟೆ. ನನ್ನಲ್ಲಿ ತುಂಬಾ ಜನ ಇದ್ದಾರೆ, ನಮ್ಮಲ್ಲಿ ವುಮೆನ್ ಸಬ್ ಇನ್ಸ್ಪೆಕ್ಟರ್ಸ್ ತುಂಬಾ ಜನ ಇದ್ದಾರೆ, ಚೆನ್ನಾಗಿ ಹಾಡ್ತಾರೆ. ಮ್ಯಾಮ್, ನೀವು ಆಲ್ರೆಡಿ QPL ಗೆ ಪ್ಲೇಯರ್ ಆಗಿ ಫಿಕ್ಸ್ ಆಗ್ಬಿಟ್ಟಿದ್ದೀರಿ. ಅಲ್ಲ, ಡಿಪಾರ್ಟ್ಮೆಂಟ್ ಇಂದ ಸ್ವಲ್ಪ ಪರ್ಮಿಷನ್ ತಗೊಳ್ಲಿಕ್ಕಿರುತ್ತೆ, ಅದಕ್ಕೆ ಆರ್ಗನೈಸ್. ರುಬಿಕ್ ಅವ್ರ ಬಗ್ಗೆ ಹೇಳೋದಾದ್ರೆ 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ನೃತ್ಯ, ನಟನೆ ಎಲ್ಲದ್ರಲ್ಲೂ ತುಂಬಾ ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಒಂದು
ಕಾರ್ಯಕ್ರಮವನ್ನ ಮಾಡ್ಬೇಕಂತಂದ್ರೆ ಇದಕ್ಕೆ ತುಂಬಾನೇ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಹೆಣ್ಮಕ್ಳದ್ದು ಒಂದು ಪ್ರೋಗ್ರಾಮ್ ಅಂತಂದ್ರೆ ನಾವು ತುಂಬಾನೇ ಯೋಚನೆ ಮಾಡ್ಬೇಕು. ಸೊ ಹೆಣ್ಮಕ್ಳಿಗೆ ಕರ್ಸ್ಬಿಟ್ಟು ನಾವು ಕ್ರಿಕೆಟ್ ಆಡಿಸ್ಬೇಕು ಅಂತಂದ್ರೆ ಬರ್ತಾರಾ ಇಲ್ವಾ ಅಂತದ್ರಲ್ಲಿ ತುಂಬಾ ದೊಡ್ಡ ನಿರ್ಧಾರವನ್ನ ತಗೊಂಡಂತ ಟೀಮ್ಗೆ ತುಂಬಾನೇ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾವು ಹೆಣ್ಮಕ್ಳು ನೋಡ್ತೀವಿ, ಎಷ್ಟೇ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರು ಇವತ್ತು ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ತುಂಬಾನೇ ಯೋಚನೆ ಮಾಡ್ಬಿಟ್ಟು ಹೋಗ್ಬೇಕಾಗುತ್ತೆ. It's a pleasure to be sharing the stage and the room with such honorable people around, and we don't always get this opportunity, and I'm really happy and blessed to be here. Cricket is a sport that I love playing. It gives me pleasure to represent whichever team I'm playing for, whether it's in the WPL or playing for Karnataka or the India A. It gives me immense joy and pleasure. It brings that happiness in me, and it's nice that y'all are organizing this for. Good evening to everyone here. First of all, it's wonderful to be on stage sharing it with so many people here, and it's really an honor to be here. Also, a big shout out to this Creative Friends team who have taken up this initiative, because when I initially started playing, so there were hardly any girls who used to play, and one more thing was I was very fortunate that my parents were very supportive in me taking up the sport. So today ಸಭೆಗೆ ನಮಸ್ಕಾರ. ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ತಮ್ಮೆಲ್ಲರ ಮಧ್ಯ ಇಷ್ಟು ಒಂದೆರಡು ಮಾತಾಡಕ್ ನಂಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ದಿಸ್ ಇಸ್ ದ ಡೇ ವಿಚ್ ಐ ವಾಸ್ ಡನ್ ಥ್ರೂಔಟ್ ಮೈ ಲೈಫ್. Way back 30 years ago, during 72s, we struggled very hard. ತುಂಬಾ ಕಷ್ಟಪಟ್ವಿ ನಾವು. ಒಂದ್ಸತಿ ಐ ರಿಮೆಂಬರ್ ಇಂಗ್ಲೆಂಡ್ ಟೀಮ್ ಬರಕ್ಕಿತ್ತು, ಮಕ್ಕಳೆಲ್ಲ ಹುಟ್ಟೆ ಇರ್ಲಿಲ್ಲ ಅನ್ಸುತ್ತೆ. ಚಿನ್ನಸ್ವಾಮಿ ಅಲ್ಲೊಂದು ಗ್ರೌಂಡ್ ಕೇಳಕ್ ಹೋದ್ವಿ. ಗುಂಡೂರಾವ್ ಅವರು ಮಿನಿಸ್ಟರ್ ಆಗಿದ್ರು ಅಲ್ವಾ, ಸ್ಪೋರ್ಟ್ಸ್ ಮಿನಿಸ್ಟರ್. ಈ ತರ ಒಂದು ಟೆಸ್ಟ್ ಕ್ರಿಕೆಟ್ ಮಾಡ್ತಾ ಇದೀವಿ ಸರ್, ಒಂದು ಮ್ಯಾಚ್ಗೆ ಗ್ರೌಂಡ್ಸ್ ಬೇಕು, KCA ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಯು ವೋಂಟ್ ಬಿಲೀವ್, women and cricket attiskonbandbitidru gate tanga. Myself, Shanta, all of us used to go, as rightly told by her. The Gauravanyita, a small token of love and a token of respect on behalf of QPL, Queens Premier League Paravagi. Okay, so we have Ashwini ma'am here. So ಅವರಿಗೆ ಈ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. CCB ನಮ್ಮ ಸಿಟಿ ಕ್ರೈಮ್ ಬ್ರಾಂಚ್ CCB ಸೈಬರ್ ವಿಂಗ್ ನ ಅಶ್ವಿನಿ ಅವರಿಗೆ. ಸೊ ಈಗ ನಮ್ಮ ಪ್ರಾಚಿ ಅವರಿಗೆ ಸೋಷಿಯಲ್ ವರ್ಕರ್ ಯುವಬಲ ಜಾಗೃತಿ ಪರಿಷತ್ ನ ಅಧ್ಯಕ್ಷರು. To all the beautiful ladies who are on the stage. ಸಂತೋಷ ಆಗ್ತಾ ಇದೆ, ಮಾತಾಡೋದಾ ಇಲ್ಲ. ನಮ್ಮ ಪುಷ್ಪ ಅವ್ರು ಮಾತಾಡೋದು ಕೇಳಿ ಹೆಣ್ಮಕ್ಳೇ ಸ್ಟ್ರಾಂಗ್ ಊರು ಅಂದಮೇಲೆ ಗಂಡು ಮಕ್ಕಳಿಗೆ ಮಾತ್ರ ಅವಕಾಶ ಇದೆಲ್ಲ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ನಾರಾಯಣ ರೋಡ್ ಹೇಳ್ದಂಗೆ ಗಂಡು ಮಕ್ಕಳು ಇದರಲ್ಲಿ ಈ QPL ಅನ್ನೋದು ಮಾಡ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷ ವಿಚಾರ. ಯಾಕಂದ್ರೆ ಯಾವುದೇ ಒಂದು ಕ್ರೀಡೆ ಆಗಲಿ ಶುರುವಿನಲ್ಲಿ ಮಾಡೋಕೆ ಬಹಳ ತೊಂದರೆ ಆಗುತ್ತೆ. ಬಟ್ ಇಲ್ಲಿ ಏನೋ ಒಂದು ದೈವ ಕಡೆ ಇದೆ. ಖಂಡಿತವಾಗಲಿ ಈ QPL ಏನು ಮಾಡ್ತಾ ಇದ್ರು ಖಂಡಿತ ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಆಗುತ್ತೆ ಅಂತ ಖಂಡಿತ ನಾನು ಸಂಪೂರ್ಣ ಆಗ್ತೇನೆ. ಯಾಕಂದ್ರೆ ಮಹೇಶ್ ಕುಮಾರ್ ಅವರಿಗೆ ಒಳ್ಳೆ ಹೃದಯ ಶ್ರೀಮಂತಿಕೆ ಇದೆ. ಅವರ ಭಾವನೆಗಳು, ಅವರ ಚಿಂತನೆಗಳು. ಶರಣಾರ್ಥಿಯನ್ನು ಹೇಳ್ತಾ, ಬಹುಶಃ ಈ ವೇದಿಕೆ ವೀರ ವನಿತೆಯರ ವೇದಿಕೆ, ಹಾಗಾಗಿ ಗಂಡು ಮಕ್ಕಳು ಜಾಸ್ತಿ ಮಾತಾಡೋ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಹೆಣ್ಮಕ್ಳಿಗೋಸ್ಕರ ಇಂಥದ್ದೊಂದು ಕ್ರೀಡೆಯನ್ನು ತಗೊಂಡ್ಬಂದು, ಬಹುಶಃ ಅವ್ರು ಹೇಳ್ತಾ ಇದ್ರು, ನಾವು ಚಿಕ್ಕದಿಂದ ಆಡ್ತಾನೆ ಇದ್ದೀವಿ. ಆ್ಯಕ್ಚುಲಿ ಪ್ರಾಬ್ಲಿ 15-16 years ಟೈಮಲ್ಲಿ ಮನೆ ಹತ್ರ there was a lady who used to play for South Zone. ಅವರು ನಮ್ಮ ಜೊತೆ ಕ್ರಿಕೆಟ್ ಆಡ್ತಿದ್ರು. She was the only lady who played with us, even though we were so young. And she also used to push us to play and probably used to guide us also. And she even played in tournaments along with us as a lady. She's a Kerala, so one of the Kerala ladies. Then Sir, also I heard that you are a sharp shooter. Not sure. ಎಲ್ರಿಗೂ ನಮಸ್ಕಾರ. 1972ರಲ್ಲಿ ಕ್ರಿಕೆಟ್ ಆಡಿದಂಥ ನಮ್ಮ ಸಹೋದರಿಯರು ಹೇಳ್ತಿದ್ರು, ಅವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ
ಸ್ಪೋರ್ಟ್ಸ್ ಮಿನಿಸ್ಟರ್ ಗುಡ್ಡೂರು ಅವರು ಕೊಡಲಿಲ್ಲ ಅಂತ ಹೇಳಿದ್ರು. ಇವತ್ತು ಮಿನಿಸ್ಟರ್ ಏನು ಕೊಟ್ಟರು ಫಸ್ಟ್ ಕೊಟ್ಬಿಡ್ತಾರೆ. 72 ಬರೀ ಅಡುಗೆ ಮನೆ ಸೀಮಿತ ಆದಂಥ ಹೆಣ್ಣು ಮಕ್ಕಳು ಇವತ್ತು ಕ್ರಿಕೆಟ್ ಬ್ಯಾಟ್ ಗಂಟೆ ಬಂದಿದ್ದಾರೆ ಅಂದರೆ ಗ್ರೇಟ್. ನಿಜವಾಗ್ಲೂ ಎಲ್ಲರಿಗೂ ಸರ್ವಕ್ಕೂ ಸಮಪಾಲ್ ಬೇಕು. ಯಾಕೆಂದರೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಮನೇಲಿರಬೇಕು ಇಲ್ಲ, ಇವತ್ತು ಆ ಥರ ಇಲ್ಲ. ಗಂಡು ಮಕ್ಕಳಿಗೆ ಅಷ್ಟೇ ಶಕ್ತಿ, ಹೆಣ್ಮಕ್ಳು ಜಾಸ್ತಿ ಇದೆ. ಆಮೇಲೆ ನಿಮ್ಗೆ ಧೈರ್ಯನೂ ಜಾಸ್ತಿ ಇದೆ. ನಿಮ್ಗೆಲ್ಲರಿಗೂ ಸಪೋರ್ಟ್ ಕೊಟ್ಟರೆ ಮೊದಲು ತಂದೆ ತಾಯಿ ಯೋಚನೆ ಮಾಡಿದ್ರು, ಇವತ್ತು ತಂದೆ ತಾಯಿ ಯೋಚನೆ ಮಾಡಲ್ಲ, ಫಸ್ಟ್ ಮಾಡಿರ್ತಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. QPL ಮಾಡಿದ್ರು ನಮ್ಮ ಮಹೇಶ್ ಅವರು ಏನು ಇವತ್ತು ಮಾಡಿದ್ದಾರೆ, ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂಥವ್ರು ಯಾವಾಗಲೂ ಸದಾ ನಿಮ್ಮ ಹಿಂದೆ ನಾವು ಯಾವಾಗಲೂ ಇರ್ತೀವಿ. ಇಂಥ ಒಳ್ಳೆ ಕೆಲಸ ಮಾಡಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಒಂದು ಚೂರು ನಮಗೆಲ್ಲ ಒಂಚೂರು ಭಾಷೆ ಉಳಿತಾ ಇರ್ತದೆ ನಮ್ಮ ನಾರಾಯಣಗೌಡ ಮಹಾನ್ ಭಾವರಿಂದ. ಇವತ್ತು 75-80% ಹೊರ ರಾಜ್ಯದವರು ಈ ರಾಜ್ಯದಲ್ಲಿ ವಾಸ ಮಾಡ್ತಾರೆ. ಆದರೆ ನಾವು ಯಾರಿಗೂ ಬರಿಬಿಡಿ ಅಂತ ಹೇಳಲ್ಲ, ಬಂದವ್ರು ನಮ್ಮ ಭಾಷೆ ಕಲಿರ್ತೀವಿ. ಇವತ್ತೇನಾದ್ರು 60% ಇದು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಕೇಳಿದಾಗ ಎಲ್ಲ ಕಡೆ ಮಾತಾಡ್ಕೊಳ್ತಾರೆ, ವುಮೆನ್ಸ್ ಎಂಪವರ್ಮೆಂಟ್ ಮಾಡಬೇಕು, ಸಬಲೀಕರಣ ಮಾಡಬೇಕು, ಎಲ್ಲ ಹೆಣ್ಮಕ್ಳು ಫ್ರಂಟ್ ಲೈನಿಗೆ ಬರ್ಬೇಕಂತ. ಬರೀ ಹೇಳೋದಲ್ಲ, ಎಕ್ಸಿಕ್ಯೂಷನ್ ಮಾಡ್ಬೇಕಂತ ಈ ತರ ಒಂದು ನಮ್ಮ ಮಹೇಶ್ ಗೌಡ ಸರ್, ಸ್ವಸ್ತಿಕ್, ಗೀತಾ ಅವರು ಎಲ್ಲ ಸೇರ್ಕೊಂಡು ಮೇಡಮ್ ಒಂದು ಸ್ಟಾರ್ಟಿಂಗ್ ಮಾಡಿದ್ರೆ ಒಂದು ಎಲ್ರಿಗೊಂದು ಹೋಗಿ ನೋಡಿ, ಇದು ಕೇಳಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಈ ತರ ಒಂದು ಮಾಡ್ಬೋದಾ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಹೆಣ್ಮಕ್ಳನ್ನ ಎಂಪವರ್ ಮಾಡ್ಬೇಕಂದ್ರೆ ಈ ತರ ಒಂದು ಪೊಸಿಷನ್ ಆಪ್ಷನ್ ಇದೆ ಅಂತ. ತುಂಬಾ ಅಬ್ಸ್ಟಕಲ್ಸ್ ಬರುತ್ತೆ, ಬಟ್ ದೊಡ್ಡವ್ರದ್ದು ಮತ್ತೆ ಅವ್ರದೆಲ್ಲ ಗೈಡೆನ್ಸ್ ತಗೊಂಡು 1 by 1 ಮಾಡ್ಕೊಳ್ತಾ ಹೋದ್ರೆ ಕೆಲವೊಂದು ಬೇರೆ ಫೀಲ್ಡ್ ಕೂಡ ಕೆಲವು ಎಂಚುರಿಟಿ ಬರುತ್ತೆ, ಕೆಲವರಿಗೊಂದು ಮೋಟಿವ್ ಆಗುತ್ತೆ. ಇಂತಹ ಒಂದು ಪ್ರೋಗ್ರಾಮ್ ಮಾಡ್ಬೋದು. ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳುಗಳು ಅದನ್ನು ಹೇಳೋದೇ ಕೂಡ ಎಲ್ಲ ಫೀಲ್ಡಲ್ಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಎಲ್ಲದಲ್ಲೂ ಸಾಧನೆ ಮಾಡಿ ತೋರಿಸಿದ್ದಾರೆ. ಸೊ ಹಾಗೆ ಕಡೆ ಇದು ಕೂಡ QPL ಒಳ್ಳೆ ಯಶಸ್ಸು ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಅಥವಾ ಆಟದಲ್ಲಾಗಿರ್ಬೋದು, ಯಾವುದೇ ಒಂದು ಫಸ್ಟ್ ಏಡ್ ಅಥವಾ ಏನೇ ಒಂದು ಟ್ರೀಟ್ಮೆಂಟ್ ಆಗ್ಬೇಕಾದ್ರೂ ಕೂಡ ನಮ್ಮ ಸಂಸ್ಥೆ ಅದಕ್ಕೆ ಪೂರೈಸಿಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗಣ್ಯಾತಿಯವರಿಗೂ ನನ್ನ ಹೃತ್ಪೂರ್ವಕ ವಂದನೆ. ಥ್ಯಾಂಕ್ ಯು. ಫಿಲ್ಮ್ ಚೇಂಬರ್ ನ ಪ್ರೆಸಿಡೆಂಟ್ ಆದಂತಹ ಸುರೇಶ್ ಸರ್ ಅವರಿಗೆ ಒಂದು ಗೌರವಾನ್ವಿತ ಸನ್ಮಾನವನ್ನು ಸಲ್ಲಿಸಲಾಗ್ತಾ ಇದೆ. ಮಂಜು ಸರ್ ಅವರಿಗೆ ಕನ್ನಡಕ್ಕೆ ಹಲವಾರು ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ದೇರ್ ವಿತ್ ಅಸ್. ಪ್ರೀಮಿಯರ್ ಲೀಗ್ ಜೊತೆಲಿ ಇರ್ತೀರಾ ಅಂತ ಹೇಳಿದ್ದು ನಿಜವಾಗ್ಲೂ ಒಂದು ಆನೆ ಬಲ ಬಂದಂಗ ಆಗಿದೆ. ಕ್ವೀನ್ಸ್ ರೆಡಿ 1 2 3 ಗೋ. ಗಂಡ್ಮಕ್ಳೆಲ್ಲ ವಿಸಿಲ್ ಹೊಡಿಬೇಕು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.